ಈ ವಿಡಿಯೋದಲ್ಲಿ ನೀವು ನವರಾತ್ರಿ ಬಗ್ಗೆ ತಿಳ್ಕೊತೀರಾ. ನವರಾತ್ರಿ ಅಂದರೆ ದುರ್ಗಾದೇವಿ 9 ಅವತಾರಗಳನ್ನು ನಾವು ಒಂದೊಂದು ದಿವಸ ಪೂಜೆ ಮಾಡ್ತೀವಿ. ಅದು ತುಂಬ ಶಕ್ತಿಶಾಲಿಯಾಗಿರುತ್ತೆ. ಇವಾಗ ನಾವು ಪೂಜೆ ಮಾಡಿದ್ರೆ ನಮಗೆಲ್ಲ ಸಿದ್ಧಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ದುರ್ಗೆ 9 ಅವತಾರ ಯಾವುದ್ಯಾವುದು ಅಂದರೆ ಪ್ರತಿ ದಿವಸನೂ ಒಂದೊಂದು ಹೆಸರಿಂದ ಪೂಜೆ ಮಾಡ್ತೀವಿ. ಮೊದಲನೇದಾಗಿ ಶೈಲಪುತ್ರಿ, ಬ್ರಹ್ಮಚಾತ್ರಿಣಿ, ಚಂದ್ರಘಟ್ಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ಈ ಥರ 9 ದಿವಸವೂ ಒಂದೊಂದು ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಇದು ಪೂಜೆ ಮಾಡೋದ್ರಿಂದ ತುಂಬ ಮಹಾನ್ ಶಕ್ತಿ ಇರೋ ದೇವಿಗಳು ನಮಗೆ ಒಲಿದು ನಮಗೆ ಅಂದ್ಕೊಂಡಿದ್ದನ್ನು ಸಿದ್ಧಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ. 2024ರಲ್ಲಿ ಯಾವಾಗ ನವರಾತ್ರಿ ಪ್ರಾರಂಭ ಆಗುತ್ತೆ ಅಂದರೆ ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರ್ 11ನೇ ತಾರೀಕುವರೆಗೂ 9 ದಿವಸ ನವರಾತ್ರಿ ಆಗುತ್ತೆ. 10ನೇ ದಿವಸನೇ ನಾವು ದಸರಾ ಆಚರಿಸ್ತೀವಿ. ಇನ್ನು ಬಣ್ಣಗಳು ಯಾವ್ಯಾವು 9 ದಿವಸದ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇ ದಿವಸ ಹಳದಿ ಬಣ್ಣ ಯೆಲ್ಲೋ, ಎರಡನೇ ದಿವಸ ಗ್ರೀನ್ ಬಣ್ಣ ಹಸಿರು, ಮೂರನೇ ದಿವಸ ಗ್ರೇ ಬಣ್ಣ ಬೂದು ಬಣ್ಣ, ನಾಲ್ಕನೇ ದಿವಸ ಆರೆಂಜ್ ಕೇಸರಿ ಬಣ್ಣ, ಐದನೇ ದಿವಸ ಬಿಳಿ ಬಣ್ಣ ವೈಟ್, ಆರನೇ ದಿವಸ ರೆಡ್ ಕೆಂಪು ಬಣ್ಣ, ಏಳನೇ ದಿವಸ ರಾಯಲ್ ಬ್ಲೂ ನೀಲಿ ಬಣ್ಣ, ಎಂಟನೇ ದಿವಸ ಪಿಂಕ್ ಗುಲಾಬಿ ಬಣ್ಣ, ಇನ್ನು 9ನೇ ದಿವಸ ಪರ್ಪಲ್ ಅಂದರೆ ನೇರಳೆ ಬಣ್ಣ, ಇನ್ನು 10ನೇ ದಿವಸ ದಸರಾ ಪಿಕಾಕ್ ಗ್ರೀನ್ ಅಂದರೆ ಗಿಳಿ ಹಸಿರು ಬಣ್ಣ,